ಲೋಕಸಭಾ ಚುನಾವಣೆಯ ರಣಕಣದಲ್ಲಿ ಒಂದೊಂದು ಕ್ಷೇತ್ರದ್ದು ಒಂದೊಂದು ವಿಶೇಷತೆ ಇದೆ. ಅದರಲ್ಲೂ ಅಖಾಡ ರಂಗೇರುವಂತಹ ಕ್ಷೇತ್ರಗಳ ಪೈಕಿ ಬೆಳಗಾವಿ ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಬೆಳಗಾವಿಯ ಅಖಾಡದಲ್ಲಿ ಆಪರೇಷನ್ ಅಸ್ತ್ರ ಪ್ರತ್ಯಸ್ತ್ರಗಳು ಬಹಳ ಜೋರಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಹೆಬ್ಬಾಳ್ಕರ್ ಪುತ್ರ ಕಣದಲ್ಲಿದ್ದಾರೆ. ಹಾಗಾಗಿ ಹೆಬ್ಬಾಳ್ಕರ್ ಆಪರೇಷನ್ ಬೆನ್ನಲ್ಲೇ, ಅದರ ಸೂಚನೆಯ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆಗಿದೆ. ರಾಮದುರ್ಗ ಮಾಜಿ ಶಾಸಕ ಯಾದವಾಡಗೆ ಹೆಬ್ಬಾಳ್ಕರ್ ಏನು ಗಾಳ ಹಾಕಿದ್ರು. ಯಾದವಾಡ ಭೇಟಿಯಾದ್ರು ಬಿಜೆಪಿ ನಾಯಕ ಮಹಾಂತೇಶ ಕವಟಗಿ ಮಠ ಬಿಜೆಪಿ ತೊರೆಯದಂತೆ ಯಾದವಾಡ ಮನವೊಲಿಸಿದ್ದಾರೆ. ಯಾದವಾಡ ಜೊತೆ ಫೋನ್ನಲ್ಲಿ ಮಾತನಾಡಿ ಶೆಟ್ಟರ್ ಮನವೊಲಿಸಿರುವಂಥದ್ದು. ಜಗದೀಶ್ ಶೆಟ್ಟರ್ ಕಣದಲ್ಲಿದ್ದಾರೆ, ಹೆಬ್ಬಾಳ್ಕರ್ ಪುತ್ರ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಎರಡೂ ಕಡೆಯಿಂದಲೂ ಕೂಡ ಅಸ್ತ್ರ ಪ್ರತ್ಯಸ್ತ್ರಗಳು ಬಹಳ ಜೋರಾಗ್ತಾ ಇದೆ. ಒಂದು ಕಡೆ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರುಗಳಿಗೆ ಗಾಳ ಹಾಕೋದಕ್ಕೆ ಶುರು ಮಾಡಿದ್ರೆ ಅದರಿಂದ ಅಲರ್ಟ್ ಆದಂತಹ ಬಿಜೆಪಿ ನಾಯಕರು ಅವರನ್ನ ಅಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ರಾಮದುರ್ಗಕ್ಕೆ ಭೇಟಿ ಕೊಡಲಿದ್ದಾರೆ ಜಗದೀಶ್ ಶೆಟ್ಟರ್. ಯಾದವಾಡ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಶೆಟ್ಟರ್. ವಿಧಾನಸಭಾ ಟಿಕೆಟ್ ಸಿಗದೇ ಇರೋದಕ್ಕೆ ಮುನಿಸ್ಕೊಂಡಿದ್ರು ಯಾದವಾಡ. ಮಹದೇವಪ್ಪ ಯಾದವಾಡ ಅವರನ್ನ ಸೆಳೆಯೋದಕ್ಕೇನು ಹೆಬ್ಬಾಳ್ಕರ್ ಕಸರತ್ತು ನಡೆಸಿದ್ದಾರೆ. ಹೆಬ್ಬಾಳ್ಕರ್ ಆಪರೇಷನ್ ಮಾಡ್ತಿದ್ದಾರೆ ಎನ್ನುವಂತಹ ಸೂಚನೆ ಸಿಗ್ತಾ ಇದ್ದಂತೆ, ಆ ಸುಳಿವು ಸಿಗ್ತಾ ಇದ್ದಂತೆ ಬಿಜೆಪಿ ತೊರಿಬಾರದು ಯಾದವಾಡ ಅಂತ ಅವರನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಒಬ್ಬರನ್ನ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದ್ರೆ ಮತ್ತೊಂದು ಪಕ್ಷದಿಂದ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಯಾವ ರೀತಿ ನಡೀತಾ ಇದೆ ಆಪರೇಷನ್ ಅಸ್ತ್ರ ಪ್ರತ್ಯಸ್ತ್ರ? ಶ್ವೇತಾ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಸ್ಪರ್ಧೆಯಿಂದ ಇದೀಗ ಬೆಳಗಾವಿ ಕಣ ಕೂಡ ರಂಗೇರ್ತಿರುವಂಥದ್ದು. ಏನು ಜಾರಕಿಹೊಳಿ ಬ್ರದರ್ಸ್ ಈಗ ಮುನಾಲ್ ಹೆಬ್ಬಾಳ್ಕರ್ನ ಸೋಲಿಸಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸುವ ಮೂಲಕ ಮುನಾಲ್ ಹೆಬ್ಬಾಳ್ಕರ್ನ ಸೋಲಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಳೆ ಶೇಡನ್ನು ತೀರಿಸ್ಕೋರಕ್ಕೆ ಇದೀಗ ಬಿಜೆಪಿಲಿ ಇರ್ತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ರೆ, ಈತ ಪುತ್ರ ಮುನಾಲ್ ಹೆಬ್ಬಾಳ್ಕರ್ನನ್ನ ಗೆಲ್ಲಿಸಲೇಬೇಕು ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪಣವನ್ನು ತಟ್ಟಿರುವಂಥದ್ದು. ಅದಕ್ಕೆ ಪೂರಕವಾಗಿ ಜಗದೀಶ್ ಶೆಟ್ಟರ್ ಆಪ್ತರನ್ನೇ ಅವರು ಗಾಳವನ್ನು ಹಾಕಿದ್ರು. 3-4 ದಿನಗಳ ಹಿಂದಷ್ಟೇ ಅವರ ಬೆಂಬಲಿಗರನ್ನ ಕಳಿಸಿ ಮಾತುಕತೆಯನ್ನು ಮಾಡಿದ್ರು. ಈ ಸಂಗತಿ ಯಾವಾಗ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗುತ್ತೋ ಅವಾಗ ಬಿಜೆಪಿ ಕೂಡ ಅಲರ್ಟ್ ಆಗಿರುವಂಥದ್ದು. ನಿನ್ನೆ ಅಷ್ಟೇ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ ಕವಟಗಿ ಮಠ ಅವರನ್ನು ಕೂಡ ರಾಮದುರ್ಗದಲ್ಲಿರ್ತಕ್ಕಂತಹ ಮಹದೇವಪ್ಪ ಯಾದವಾಡ ಅವರ ನಿವಾಸಕ್ಕೆ ಕಳಿಸಿ ಸುದೀರ್ಘವಾಗಿ ಮಾತುಕತೆ ನಡೆಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಬಿಜೆಪಿ ತೊರೆಯದಂತೆ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅದು ಅಷ್ಟಲ್ಲದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಏನು ಮಹದೇವಪ್ಪ ಯಾದವಾಡ ಅವ್ರ ಜೊತೆಗೆ ಫೋನ್ನಲ್ಲಿ ಮಾತಾಡಿರುವಂಥದ್ದು. ಇವತ್ತು ಕೂಡ ಜಗದೀಶ್ ಶೆಟ್ಟರ್ ಅವರು ರಾಮದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿರುವಂಥದ್ದು. ಯಾಕಂದರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ ಅವರು ಹಾಲಿ ಶಾಸಕರಿದ್ದಾಗಲೂ ಕೂಡ ಅವರಿಗೆ ಟಿಕೆಟನ್ನು ಡ್ರಾಪ್ ಮಾಡಲಾಯಿತು. ಅವರಿಗೆ ಬೆಂಗಳೂರು ಮೂಲದ ಏನು ಚಿಕ್ಕರೇವಣ್ಣ ಅವರಿಗೆ ಬಿಜೆಪಿ ಟಿಕೆಟನ್ನು ನೀಡಲಾಗಿತ್ತು. ಹೀಗಾಗಿ ಮಹದೇವಪ್ಪ ಯಾದವಾಡ ಅವರು ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಾಕಷ್ಟು ಮುನಿಸಿಕೊಂಡಿರುವಂಥದ್ದು. ಚುನಾವಣೆಯಲ್ಲೂ ಕೂಡ ತಟಸ್ಥವಾಗಿದ್ದರು. ಹೀಗಾಗಿ ಅಲ್ಲಿರ್ತಕ್ಕಂಥ ಮೂಲ ವಲಸಿಗರ ನಡುವೆ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು. ಹೀಗಾಗಿ ಮೊದಲನೇ ಹಂತವಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ರಾಮದುರ್ಗ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ಜೊತೆಗೆ ಸಭೆಯನ್ನು ಮಾಡಿದರು. ಅದಾದ ಬಳಿಕ ಮಹಾಂತೇಶ ಕವಟಗಿ ಮಠ ಅವರು ಕೂಡ ಹೋಗಿ ಯಾದವಾಡ ಅವರನ್ನು ಮನವೊಲಿಸುವ ಕೆಲಸವನ್ನು ಮಾಡಿರುವಂಥದ್ದು. ಇವತ್ತು ಜಗದೀಶ್ ಶೆಟ್ಟರ್ ಅವರು ರಾಮದುರ್ಗಕ್ಕೆ ಹೊಂಟಿರುವಂಥದ್ದು. ಅಲ್ಲಿ ಇರ್ತಕ್ಕಂಥ ಎಲ್ಲ ಹಳೆ ಮೂಲ ಹಾಗೂ ವಲಸಿಗರಾಗಿ ಏನು ಬಂದಿರತಕ್ಕಂಥ ಬಿಜೆಪಿ ನಾಯಕರ ಜೊತೆಗೆ ಎಲ್ಲರನ್ನೂ ಕೂಡಿಸ್ಕೊಂಡು ಅವರನ್ನು ಪಕ್ಷದಲ್ಲಿ ಉಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಇವತ್ತು ಜಗದೀಶ್ ಶೆಟ್ಟರ್ ಅವರು ಮಾಡಲಿದ್ದಾರೆ. ಹೀಗಾಗಿ ಈಗ ಕಣದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿದ್ದರೆ ಮುನಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ. ಆದರೆ ಈ ಚುನಾವಣೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಹೆಬ್ಬಾಳ್ಕರ್ ಎಂಬಂತೆ ಬಿಂಬಿತವಾಗ್ತಿರುವಂಥದ್ದು ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಕ್ಷೇತ್ರಗಳಿದು. ಬೆಳಗಾವಿಯಲ್ಲಂತೂ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫೈಟ್ ಕೂಡ ಬಹಳ ಜೋರಾಗಿದೆ. ಹಾಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.